ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇದು ನನ್ನ ನಿನ್ನೆ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತು ನಾನು ರುಚಿಕರವಾದ ಹಾಗೆ ಕಲರ್ಫುಲ್ ಆಗಿರ್ತಕ್ಕಂಥ ಗ್ರೀನ್ ಕಲರಿನ ಒಂದು ಪಲಾವ್ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೆ. ಮೇನ್ ಇಂಗ್ರೀಡಿಯೆಂಟ್ಸ್ ಕಲರ್ ಚೇಂಜ್ ಆಗಲಿಕ್ಕೆ ಕಾರಣ ಪಾಲಕ್ ಸೊಪ್ಪು. ಹಾಗೆ ಒಂದಿಷ್ಟು ಸ್ಪೈಸಸ್ ತೊಗೊಂಡಿದ್ದೀನಿ. ಏನು ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ, ಚಕ್ಕೆ, ಕಾಳುಮೆಣಸು, ಲವಂಗ ಹಾಗೆ ಚಕ್ರ ಮಗು ಕೂಡ ತೊಗೊಂಡಿದ್ದೀನಿ. ಇದನ್ನು ಒಂದು ಸೈಡ್ ಎತ್ತಿಟ್ಕೊಳ್ತೀನಿ. ಈಗ ಅದ್ರ ಜೊತೆಗೆ ನಾನಿಲ್ಲಿ ಅದು ಇನ್ನೊಂದಿಷ್ಟು ಸ್ಪೈಸಸ್ ಅಂದರೆ ರುಬ್ಕೊಳ್ಳೋಕೆ ಬೇಕಾದಂಥದ್ದು. ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ, ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರ್ತಕ್ಕಂಥ ಶುಂಠಿ ಹಾಗೆ ಬೆಳ್ಳುಳ್ಳಿ, ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬಟಾಣಿ ಕಾಳಿತ್ತು ಮನೆಯಲ್ಲಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಡೆಯುತ್ತೆ. ಹಾಗೆ ವೆಜಿಟೇಬಲ್ಸ್ ನನ್ನ ಒಂದು ಕ್ವಾಂಟಿಟಿಗೆ ಇಷ್ಟು ವೆಜಿಟೇಬಲ್ಸ್ ಸಾಕು. ನೀವು ಹೆಚ್ಚಾಗಿ ಅಕ್ಕಿ ತೊಗೊಂಡಿದ್ರಿ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಹಾಗೆ ಬೀನ್ಸ್, ಆಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ಮನೆಯಲ್ಲೇ ಇರೋದನ್ನ ಬಳಸ್ಕೊಂಡ್ರೆ ಉತ್ತಮ. ಜೊತೆಗೆ ಸ್ವಲ್ಪ ತುಪ್ಪ ಕೂಡ ತೊಗೊಂಡಿದ್ದೀನಿ. ತುಪ್ಪ ಆಪ್ಷನಲ್, ಹಾಕ್ಕೋಬೋದು ಅಥವಾ ಬಿಡ್ಬೋದು. ಇಷ್ಟ ಆಯ್ತು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಎಣ್ಣೆ ಇದ್ದರೆ ಸಾಕು. ಈಗ ಒಂದಷ್ಟು ಮಸಾಲನ ರುಬ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೇನು ಹುರ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ, ಅದನ್ನೊಂದಿಷ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ತೊಗೊಂಡಿದ್ದೆ ಅಂದರೆ ಒಂದು 4 ಭಾಗ, ಒಂದು ಕಟ್ಟಲ್ಲಿ 4 ಭಾಗ ಅಷ್ಟೇ ತೊಗೊಂಡಿದ್ದೆ ನಾನು ಕೊತ್ತಂಬರಿ ಸೊಪ್ಪನ್ನ. ಅಷ್ಟು ಸಾಕು ಅನಿಸಿತು ನನ್ನ ಒಂದು ಇದಕ್ಕೆ. ಹಾಗೆ ಈ ಸ್ಪೈಸಸ್ನ ಡೈರೆಕ್ಟಾಗಿ ನಾವು ಪಲಾವ್ಗೆ ಒಗ್ಗರಣೆ ಹಾಕಿದರೆ ಮಕ್ಕಳು ಎತ್ತಿಟ್ಟು ಬಿಡ್ತಾರೆ. ಹಾಗಾಗಿ ಮಿಕ್ಸಿ ಮಾಡ್ಕೊಂಬಿಡೋಣ, ಸಣ್ಣ ಆಗಿಬಿಡುತ್ತೆ, ಅವ್ರ ಹೊಟ್ಟೆನೂ ಸೇರುತ್ತೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಿದ್ದೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಟ್ ನಾನಿಲ್ಲಿ ಚಕ್ರ ಮೊಗ್ಗನ್ನ ಹಾಗೆ ಪಲಾವ್ ಎಲೆನ ಹಾಕಲ್ಲ, ಅವೆರಡನ್ನು ನಾನು ಒಗ್ಗರಣೆಯಲ್ಲಿ ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಉಪ್ಪು ನೀರಲ್ಲಿ ತೊಳೆದಿಟ್ಟಿರ್ತಕ್ಕಂಥ ಪಾಲಕ್ ಸೊಪ್ಪನ್ನ ಹಾಕ್ತಿದ್ದೀನಿ. ಪಾಲಕ್ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಕಟ್ಟಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ, ಅಷ್ಟು ಸಾಕು ನನಗೆ, ಇಲ್ಲಾಂದರೆ ಹೆಚ್ಚಾಗಿಬಿಡುತ್ತೆ. ಹೆಚ್ಚಾದರೂ ತೊಂದರೆ ಏನಿಲ್ಲ, ಆ ಫ್ಲೇವರ್ ಏನೋ ನಮಗೆ ಗೊತ್ತಾಗಲ್ಲ ಪಲಾವಲ್ಲಿ, ಯಾಕಂದರೆ ಎಣ್ಣೆಯಲ್ಲಿ ನಾವು ಅದನ್ನು ಹುರ್ಕೊಳ್ತೀವಿ ಒಗ್ಗರಣೆ ಹಾಕಿದಾಗ. ಹಾಗಾಗಿ ಅದರ ಫ್ಲೇವರ್ ನಮಗೆ ಅತಿಯಾಗಿ ಅನಿಸೋದಿಲ್ಲ. ನಿಮಗೆ ಎಷ್ಟು ಬೇಕೋ, ಕಲರ್ ಎಷ್ಟಾಗಿರಬೇಕು ಅಷ್ಟನ್ನು ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಕಟ್ಟಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೆ. ಇಷ್ಟನ್ನು ನಾವು ನೀಟಾಗಿ ರುಬ್ಕೋಬೇಕು. ಈ ರೀತಿ ಒಳಗೆ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಈ ಒಂದು ಹದದೊಳಗಿದ್ದರೆ ಪಲಾವ್ಗೆ ಅದು ಸರಿಯಾಗಿ ಹೊಂದ್ಕೊಳ್ಳುತ್ತೆ, ಕಲರ್ ಬಿಟ್ಕೊಡುತ್ತೆ. ಇಷ್ಟು ಸಾಕು. ಇದನ್ನ ಒಂದು ಸೈಡ್ ಎತ್ತಿಟ್ಬಿಡೋಣ. ಎತ್ತಿಟ್ಟು ಈಗ ವೆಜಿಟೇಬಲ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ವೆಜಿಟೇಬಲ್ನ ನೀಟಾಗಿ ಕಟ್ ಮಾಡಿಕೊಂಡು, ನಾನು ಅಲ್ಲಿವರೆಗೂ ಅಕ್ಕಿ ನೆನೆಸಿಟ್ಟಿಲ್ಲ, ಯಾಕಂದರೆ ನಾನು ತೊಗೊಂಡಿರೋ ಅಕ್ಕಿ ಬೇಗ ಬೆಂದ್ಕೊಳ್ಳುತ್ತೆ. ಅದು ಹಾಗಾಗಿ ಪಲಾವ್ ಸ್ವಲ್ಪ ಉದ್ರುದ್ರಾಗಿ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನು ನೆನೆ ಹಾಕ್ಲಿಕ್ಕೆ ಹೋಗಿಲ್ಲ, ಅಕ್ಕಿನ ಹಾಗೆ ಇಟ್ಟಿದ್ದೀನಿ. ಹಾಗೆ ವೆಜಿಟೇಬಲ್ ಕಟ್ ಮಾಡ್ತಿದ್ದೀನಿ. ನನ್ನ ಮಗಳು ಪಲಾವ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಬಾಕ್ಸಿಗೆ ಇದು ಆ್ಯಕ್ಚುಲಿ ನಾನಿವತ್ತು ಅವಳು ಬಾಕ್ಸಿಗೆ ರೆಡಿ ಮಾಡ್ತಿರೋದು, ಮಾರ್ನಿಂಗ್ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ. ಹಾಗೆ ಅವಳಿಗೆ ಪಲಾವ್ ಅಂದರೆ ಇಷ್ಟ, ಬಟ್ ಏನು ಅಂತಂದರೆ ಅವಳಿಗೆ ವೆಜಿಟೇಬಲ್ಸ್ನ ಡಿಸೈನಾಗಿ ಕಟ್ ಮಾಡಿದರೆ ತಿನ್ನೋಕ್ಕೆ ಇಷ್ಟಪಡ್ತಾಳೆ. ಈಗ ನಾವು ನಾರ್ಮಲಾಗಿ ಸಣ್ಣದಾಗಿ ಕಟ್ ಮಾಡಿದರೆ ಅದು ಬೇಡ ಅಂತ ಹೇಳೋದು ಜಾಸ್ತಿ. ಹಾಗಾಗಿ ಮಕ್ಕಳು ಯಾವ ರೀತಿ ಇಷ್ಟಪಡ್ತಾವೋ ಅವ್ರ ಇಷ್ಟದ ಪ್ರಕಾರ ನಾವು ಅಡುಗೆ ಮಾಡಿಕೊಟ್ರೆ ಅವ್ರು ಆರಾಮಾಗಿ ತಿಂತಾರೆ. ನೀ ಹೇಳ್ದು ನಾನು ಕಟ್ ಮಾಡಿ ಹಾಕಿ ಮಾಡಿದ್ದೀನಿ ಅಂದಾಗ ಅವರು ಏನೂ ಹಠ ಮಾಡದೆ ಆರಾಮಾಗಿ ತಿಂತಾರೆ. ನನ್ನ ಮಗಳಿಗೆ ಸ್ವಲ್ಪ ಮೊದಲಿಂದನೂ ಹಾಗೆ, ಅವಳು ಡಿಸೈನಾಗಿ ಕಟ್ ಮಾಡಿ ಹಾಕಿ ಅಮ್ಮ ಅಂತ ಹೇಳಿದಾಗ ನಾನು ಅವಳ ಮಾತು ಕೇಳಿ ಹಾಗೆ ಮಾಡಿಕೊಟ್ಟಾಗ ಇಷ್ಟಪಟ್ಟೆ ತಿಂತಾಳೆ. ಈ ರೀತಿ ಒಳಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವಳಿಗೋಸ್ಕರ. ನೀವು ಬೇಡ ಅಂತಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಥವಾ ನಾರ್ಮಲಾಗಿ ಕೂಡ ಕಟ್ ಮಾಡಿ ಇಟ್ಕೋಬೋದು. ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಆ ಸ್ಟಾರ್ಚೆಲ್ಲ ಹೋದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್, ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಈ ರುಬ್ಕೊಂಡಿರೋ ಮಸಾಲ ಅದನ್ನು ಕೂಡ ಎತ್ತಿಟ್ಕೊಂಡೆ. ಈಗ ಅಕ್ಕಿ ಕೂಡ ತೊಳಿತಿದ್ದೀನಿ. ಅಕ್ಕಿನ
ಇವಾಗ ತೊಳ್ಕೊಳ್ತಿದ್ದೀನಿ, ಬೇಗ ನೆಂದೋಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈಗ ತೊಳ್ಕೊಳ್ತಿದ್ದೀನಿ. ಈಗ ತೊಳ್ಕೊಂಡ್ರೆ ನನಗೆ ಒಂದು ಪಲಾವ್ಗೆ ಹದವಾಗಿರುತ್ತೆ ಅನ್ನೋದಕ್ಕೋಸ್ಕರ ತೊಳೆದಿಟ್ಟಿದ್ದೆ. ಈಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಸ್ಟವ್ ಹಚ್ಕೊಳ್ಳಿ, ಅದನ್ನು ನಾನು ತೋರಿಸ್ತಿಲ್ಲ. ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ತುಪ್ಪ ಆ್ಯಡ್ ಮಾಡ್ತಿಲ್ಲ, ನಾನು ಆಮೇಲೆ ಹಾಕ್ಕೊಳ್ತೀನಿ. ನೀವು ಬೇಕು ಅಂದರೆ ಈಗಲೇ ಹಾಕ್ಕೊಳ್ಬೋದು. ಸೊ ಈಗ ಎಣ್ಣೆ ಕಾದಾದಮೇಲೆ ನಾನು ಅದಕ್ಕೆ ಪಲಾವ್ ಎಲೆ ನಾನು ರುಬ್ಕೊಳ್ಬೇಕಾದ್ರೆ ಮಸಾಲೆಗೆ ಹಾಕಿರಲಿಲ್ಲ, ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಇವಾಗ ಪಲಾವ್ ಎಲೆ ಚಕ್ರ ಮೊಗ್ಗು ಹಾಕ್ತಿದ್ದೀನಿ. ಇದು ನೀಟಾಗಿ ಎಣ್ಣೆಯಲ್ಲಿ ತನ್ನ ಫ್ಲೇವರ್ನ ಬಿಟ್ಕೊಳ್ಳೋವರೆಗೂ ಬಿಟ್ಕೊಳ್ಳೋಣ. ಯಾಕಂದರೆ ಸಡನ್ಲಿ ನಾವು ಆನಿಯನ್ ಹಾಕಿಬಿಟ್ರೆ ಅದರ ಫ್ಲೇವರ್ ಇನ್ನೂ ಬಿಟ್ಟಿರೋದಿಲ್ಲ. ಹಾಗಾಗಿ ಇವಾಗ ಅದು ಚೆನ್ನಾಗಿ ತನ್ನ ಫ್ಲೇವರ್ನ ಎಣ್ಣೆಗೆ ಬಿಡ್ತಿದೆ. ಈಗ ನೋಡಿಕೊಂಡು ಈ ಆನಿಯನ್ ಸ್ಲೈಸಾಗಿ ಕಟ್ ಮಾಡಿರ್ತಕ್ಕಂಥ ಆನಿಯನ್ ಹಾಕ್ಕೊಳ್ತಿದ್ದೀನಿ. ಆನಿಯನ್ ಹಾಕಿದ ತಕ್ಷಣ ನೀವು ವೆಜಿಟೇಬಲ್ಸ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಆನಿಯನ್ ಒಂದು ಸ್ವಲ್ಪ ಬೆಂದ್ಕೋಬೇಕು ಎಣ್ಣೆ ಜೊತೆ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಬೆನೀಲಿ ಅಂತ ಬಿಡಿ. ಯಾಕಂದ್ರೆ ಡೈರೆಕ್ಟಾಗಿ ನೀವು ಆನಿಯನ್ ಹಾಕಿದ ತಕ್ಷಣ ಅಥವಾ ಈರುಳ್ಳಿ ಹಾಕಿದ ತಕ್ಷಣ ವೆಜಿಟೇಬಲ್ನ ತರಕಾರಿನ ಹಾಕೋದ್ರಿಂದ ಈರುಳ್ಳಿದು ಒಂದು ಘಮ ಆ ಪಲಾವ್ಗೆ ಬಿಟ್ಕೊಳಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಅದನ್ನು ವೇಟ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಇವಾಗ ಬಂದಿದೆ. ಈಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲ ಪದಾರ್ಥ ಹಾಕ್ಕೊಳ್ತಿದ್ದೀನಿ. ನೆನಪಿರಲಿ, ನಾನಿಲ್ಲಿ ಯಾವುದೇ ಮಸಾಲ ಪದಾರ್ಥ ಹಾಕ್ತಿಲ್ಲ. ಗರಂ ಮಸಾಲ ಇರಲಿ ಅಥವಾ ಪಲಾವ್ ಮಸಾಲ ಇರಲಿ ಯಾವುದನ್ನು ಆ್ಯಡ್ ಮಾಡ್ತಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಸ್ವಲ್ಪ ಹೊರಗಡೆಯಿಂದ ತಂದ ಮಸಾಲ ಪದಾರ್ಥ ಹಾಕಿದರೆ ಅವ್ರು ಅಷ್ಟೊಂದು ಇಷ್ಟಪಡಲ್ಲ. ಹಾಗೆ ಮಗಳು ಕೂಡ ಇಷ್ಟ ಆಗೋದಿಲ್ಲ, ಅವಳಿಗೂ ಕೂಡ. ಹಾಗಾಗಿ ಈಗ ಆ ರುಬ್ಕೊಂಡಿರೋ ಮಸಾಲ ಹಾಕಾದ್ಮೇಲೆ ಅದು ಎಣ್ಣೆ ಬಿಟ್ಕೊಳ್ಳಿ. ಒಂದು 2 ನಿಮಿಷ ಅದನ್ನು ಹಾಗೆ ಬೇಯಲಿಕ್ಕೆ ಬಿಟ್ಟು ಕೈಯಾಡಿಸ್ಕೊಳ್ತಾ ಇರ್ರಿ. ಅದು ಒಂದು ಸ್ವಲ್ಪ ಎಣ್ಣೆ ಈ ರೀತಿ ಕಾಣಿಸ್ತಿದೆಯಲ್ಲ, ಈ ರೀತಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ನೀವು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಎಲ್ಲ ರುಬ್ಕೊಂಡಿರ್ತಕ್ಕಂಥ ಮಸಾಲ ವೆಜಿಟೇಬಲ್ಗೂ ಕೂಡ ಹೀರ್ಕೊಳ್ಳುತ್ತೆ. ವೆಜಿಟೇಬಲ್ ಹೀರ್ಕೊಂಡಾಗ ನಾವು ತಿಂದಾಗ ವೆಜಿಟೇಬಲ್ಸು ಮಸಾಲೆಯುಕ್ತವಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸು ಆಮೇಲೆ ಬಟಾಣಿ ಎಲ್ಲನೂ ನೀಟಾಗಿ ಹಾಕ್ಕೊಳ್ತಿದ್ದೀನಿ. ನೆನಪಿರಲಿ, ಫ್ಲೇಮ್ ಅಗದಿ ಲೋ ಅಥವಾ ತೀರಾ ಮೀಡಿಯಮ್ ಇಟ್ಕೊರಿ. ಹೈ ಫ್ಲೇಮ್ ಒಳಗೆ ಬೇಡ, ಇದು ಸೀದು ಹೋಗಿಬಿಡುತ್ತೆ. ಹಾಗಾಗಿ ಈಗ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಪಲಾವ್ ಉಪ್ಪು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ವೆಜಿಟೇಬಲ್ಸಿಗೂ ಉಪ್ಪು ಹತ್ಕೋಬೇಕು. ಆ ರೀತಿ ಒಳಗೆ ನೀವು ನಾರ್ಮಲ್ ಅಕ್ಕಿ ಅಥವಾ ನಾರ್ಮಲ್ ರೈಸಿಗೆ ಇಟ್ಟಾಗ ಹಾಕ್ಕೊಳ್ತೀರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉತ್ತಮ. ಈಗ ಹಾಕ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ಕೈ ಆಡಿಸ್ಕೊಂಡು ಈಗ ಮತ್ತೆ ಬೆನಿಲಿಕ್ಕೆ ಬಿಡೋಣ. ವೆಜಿಟೇಬಲ್ಲು ಪ್ಲಸ್ ಆ ರುಬ್ಕೊಂಡಿರ್ತಕ್ಕಂಥ ಮಸಾಲ ಹದವಾಗಿ ಬೆಂದ್ಕೊಂಡು ಈ ರೀತಿ ಒಳಗೆ ಎಣ್ಣೆ ಬಿಟ್ಕೋಬೇಕು. ಅದು ಹದವಾಗಿ ಕುದ್ಕೊಂಡು ಎಣ್ಣೆ ಬಿಟ್ಕೊಂತು ಅಂತಂದಾಗ ನಾವು ಆಗ ನೀರು ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ ನಂದು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನೀರು ಆ್ಯಡ್ ಮಾಡ್ತಿದ್ದೀನಿ. ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೋ ಅದೇ ಗ್ಲಾಸಲ್ಲೇ 2.5 ನೀರು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ವೆಜಿಟೇಬಲ್ ಒಂದು ಅಕ್ಕಿಗೆ 2 ಗ್ಲಾಸ್ ನೀರು ಸಾಕು. ಬಟ್ ನಾನಿಲ್ಲಿ ವೆಜಿಟೇಬಲ್ ಹಾಕ್ಕೊಂಡಿರೋದ್ರಿಂದ ವೆಜಿಟೇಬಲ್ಸಿಗೂ ನೀರು ಬೇಕಾಗುತ್ತೆ ಬೆಂದ್ಕೊಳ್ಳೋಕ್ಕೆ. ಹಾಗಾಗಿ ಒಂದು ಅಕ್ಕಿಗೆ 2.5 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ನೀವು ಕೂಡ ಹಾಗೆ ಮಾಡಿ. ಯಾಕಂದರೆ ಇಲ್ಲಾಂದರೆ ವೆಜಿಟೇಬಲು ಅದು ಅಕ್ಕಿ ಎರಡೂ ಬೆಂದ್ಕೊಳ್ಳೋದ್ರೊಳಗೆ ನಾವು 2 ಹಾಕಿದ್ವಿ ಅಂದರೆ ನೀರು ಸಾಲಲ್ಲ. ಈಗ ತೊಳೆದಿಟ್ಟಿರ್ತಕ್ಕಂಥ ಅಕ್ಕಿನ ಆ್ಯಡ್ ಹಾಕ್ಕೊಳ್ತಿದ್ದೀನಿ. ಇನ್ನೊಂದು ನೆನ್ಪು ಮಾಡ್ತಿದ್ದೀನಿ, ವೆಜಿಟೇಬಲ್ಸ್ ಹಾಗೆ ರುಬ್ಕೊಂಡಿರೋ ಮಸಾಲ ಹಾಕಿದಾಗ ಅದರದ್ದು ಒಂದು, ಯಾಕಂದರೆ ನಾವು ಪಾಲಕ್ ಸೊಪ್ಪನ್ನ ನೀರಲ್ಲಿ ಕುದಿಸ್ದೇ ಹಾಕಿದ್ದೀನಿ. ಕೆಲವೊಬ್ಬರು ಕುದಿಸಿನೂ ಹಾಕ್ತಾರೆ, ಕುದಿಸಿ ಆಮೇಲೆ ರುಬ್ಕೊಳ್ತಾರೆ. ನಾನಿಲ್ಲಿ ಕುದಿಸಿಲ್ಲ. ಹಾಗಾಗಿ ನೀವು ಕುದಿಸಿ ಹಾಕ್ಕೊಂಡಾಗ ನಡೆಯುತ್ತೆ. ಅದರದ್ದು ಒಂದು ಹಸಿ ವಾಸನೆ ನಮಗೆ ಗೊತ್ತಾಗಲ್ಲ. ಕುದಿಸದೆ ಹಾಕ್ಕೊಂಡಿದ್ರೆ ನಾನು ಆಗಲೇ ತೋರಿಸ್ದಾಗೆ ಅದನ್ನು ಎಣ್ಣೆಯಲ್ಲಿ ಹಾಕಿದಾಗ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ಕೊತೀರಿ. ಯಾವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ಆ ಒಂದು ಪಾಲಕ್ ಸೊಪ್ಪಿನ ಹಸಿ ವಾಸನೆ ಹೋಗಿರುತ್ತೆ. ಅದಾದಮೇಲೆ ವೆಜಿಟೇಬಲ್ ಸೇರಿಸ್ಕೊಳ್ಳಿ. ನಾನಿಲ್ಲಿ ನೀರು ಹಾಕಾದ್ಮೇಲೆ ಈಗ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ನೀವು ಎಣ್ಣೆಲಾದರೂ ಹಾಕ್ಕೊಳ್ಬೋದು, ಇಲ್ಲ ಬೇಡ ಅಂತಂದರೆ ಮೇಲ್ಗಡೆ ಈ ರೀತಿ ಒಳಗೆ ಇನ್ನೇನು ಕುಕ್ಕರ್ನ ನಾವು ಮುಚ್ತೀವಿ ಅಂತಂದಾಗ ನೀವು ತುಪ್ಪ ಆ್ಯಡ್ ಮಾಡ್ಕೋಬೋದು. ನಾನು ಈ ರೀತಿ ನೋಡಿಕೊಂಡು ಎಲ್ಲ ಉಪ್ಪೆಲ್ಲ ಹಾಕಿದ್ದೀನಿ, ತೋರಿಸಿದ್ದೀನಿ ನಾನು ನಿಮಗೆ. ಈಗ ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಈ ರೀತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಕುಕ್ಕರ್ಗೆ ತಕ್ಕ ಹಾಗೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಕುಕ್ಕರು. ಕೆಲವೊಂದು ಕುಕ್ಕರ್ ಈಗ ಮಾಡಿಫೈ ಆಗಿಬಿಟ್ಟಿದ್ದಾವೆ. ಮೊದಲೆಲ್ಲ 2-3 ಕುಕ್ಕರ್ ವಿಸಿಲ್ ಬಂದರೆ ಸಾಕಿತ್ತು. ಈಗ ಕೆಲವೊಂದು, ನಂದೇ ಒಂದು ಕುಕ್ಕರು 5 ವಿಸಿಲ್ ಬಂದಾದಮೇಲೆ ರೈಸ್ ಆಗಿರುತ್ತೆ.
ಅದ್ರ ಸೈಜ್ ಮೇಲೆ ವೇರಿಯೇಷನ್ ಆಗ್ತಿರುತ್ತೆ. ಈಗ ನಂದು ಒಂದು 2 ವಿಸಿಲ್, ಈ ಕುಕ್ಕರ್ಗೆ 2 ವಿಸಿಲ್ ಸಾಕಾಗುತ್ತೆ. ಹಾಗಾಗಿ 2 ವಿಸಿಲ್ ಬಂತು. ನೋಡಿಕೊಂಡು ಮಗಳು ಸ್ಕೂಲಿಗೂ ಲೇಟ್ ಆಗಿಬಿಟ್ಟಿತ್ತು, ಹಾಗೆ ನೋಡ್ಕೊಂಡು ತೆಗೆದಾಗ ಪಲಾವ್ ಕೂಡ ಚೆನ್ನಾಗಿ ರೆಡಿಯಾಗಿತ್ತು. ಈಗ ನೋಡಿ ಪಲಾವ್ ಮೇಲ್ಗಡೆ ಎಲ್ಲ ವೆಜಿಟೇಬಲ್ಸ್ ಬಂದು ಕೂತ್ಕೊಂಡಿದ್ದವು. ಬಟ್ ನಾ ಹಾಕಿರೋ ರುಬ್ಕೊಂಡಿರೋ ಅದೊಂದು ಮಸಾಲ ಎಲ್ಲ ಅಕ್ಕಿಗೂ ಅನ್ನದಗಳಿಗೂ ಹೀರ್ಕೊಂಡಿತ್ತು. ಕಲರ್ ಕೂಡ ನೀವು ನೋಡ್ಬೋದು, ಲೈಟ್ ಗ್ರೀನಿಯಾಗಿ ನೋಡಲಿಕ್ಕೂ ಚೆನ್ನಾಗಿತ್ತು. ಈಗ ನಾನು ಮಾಡಿರ್ತಕ್ಕಂಥ ಗ್ರೀನ್ ಕಲರ್ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ವೆಜಿಟೇಬಲ್ಸ್ ಹದವಾಗಿ ಬೆಂದ್ಕೊಂಡಿತ್ತು. ಕಲರ್ ಕೂಡ ಪ್ರತಿ ಅನ್ನದಗಳಿಗೂ ಹೊಂದ್ಕೊಂಡಿತ್ತು. ಆ ರೀತಿ ಒಳಗೆ ಪಲಾವ್ ರೆಡಿಯಾಗಿತ್ತು. ಇಲ್ಲಿಗೆ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.